ಆತ್ಮೀಯ ವೀಕ್ಷಕರೇ, ಪ್ರೀತಿಯ ನಮಸ್ಕಾರ. ಸದ್ಯದಲ್ಲಿ ನಾವೆಲ್ಲರೂ ಕೂಡ ಬೇಸಿಗೆಯ ಬಿಸಿಲ ಸೆಕೆಗೆ ಬಳಲ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ತಂಪಾದ ಪಾನೀಯಗಳನ್ನು ಕುಡಿಯುವುದರ ಮೂಲಕ ಮತ್ತು ಹೆಚ್ಚು ಹೆಚ್ಚು ನೀರನ್ನು ಕುಡಿಯುವುದರ ಮೂಲಕ ದೇಹದ ಉಷ್ಣವನ್ನು ಸಮತೋಲನಗೊಳಿಸಿಕೊಳ್ಳೋಣ, ಹಾಗೆ ಆರೋಗ್ಯವೆನ್ನುವಂಥ ಭಾಗ್ಯವನ್ನು ಉಳಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತು ವಿಶೇಷವಾದ ಒಂದು ವಿಚಾರಧಾರೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಪ್ರಯತ್ನ. ಆತ್ಮೀಯರೇ, ನಾವೆಲ್ಲ ಏನು ಅಂದ್ಕೊಳ್ತೀವಿ ಅಂದರೆ ಕಾಟನ್ ಸೀರೆ ಮಾತ್ರ ಉಪಯೋಗಕ್ಕೆ ಬರೋದು, ಅಂದರೆ ಅದು ಹೊಸತಿರುವಾಗಲೂ ಹಳತಾದ ಮೇಲೂ ಕೂಡ ಅದು ಉಪಯೋಗ ಬರುತ್ತೆ. ಈ ನೈಲಾನ್ ಸೀರೆ ಅಂದರೆ ಹಳ್ಳಿ ಭಾಷೆಯಲ್ಲಿ ಹೇಳೋದಾದರೆ ಟೆರಿಕೋಟ್ ಸೀರೆ ಯಾವುದೇ ರೀತಿಯ ಉಪಯೋಗ ಬರೋದಿಲ್ಲ ಹಳೆತಾದ ಮೇಲೆ ಅಂತ ನಾವೆಲ್ಲರೂ ಹೇಳ್ತಾ ಇರ್ತೇವೆ. ಇದರಿಂದ ಉಪಯೋಗ ಏನು ಅಂತ ನಾವು ತಿಳಿಸ್ಕೊಡ್ತೀವಿ. ಅಂದರೆ ಬಳಸಿ ಉಟ್ಟು ಬಿಟ್ಟಂತಹ ಸೀರೆಯನ್ನು ಯಾವ್ಯಾವ ರೀತಿ ಬಳಸ್ಬೋದು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಈಗ ಬಳಸಿ ಬಿಟ್ಟಂಥ ಈ ಟೆರಿಕೋಟ್ ಸೀರೆನ ಗೋಧೂಡಿ ಮಾಡ್ಬೋದು, ಅಂದರೆ ದುಪ್ಪಡಿ ಅಂತಲೂ ಹೇಳ್ತಾರೆ. 1-2-3 ಸೀರೆಗಳನ್ನು ಜೋಡಿಸಿ ಅದನ್ನು ಹೊಲಿದು ಹಾಸೋದಕ್ಕೆ, ಹೊದೆಯೋದಕ್ಕೆ ಎಲ್ಲ ಬಳಸ್ತೇವೆ. ಇನ್ನು ನಮಗೆ ದೇಹಕ್ಕೆ ಇದು ಹೀಟ್ ಆಗತ್ತೆ ಅಂತ ಅನಿಸಿದ್ರೆ ಹೊರಗಡೆ ಒಂದು ಸೈಡು ಕಾಟನ್ ಸೀರೆಯನ್ನು ಬಳಸಿ ಮತ್ತು ಒಳಗಡೆ ಈ ಟೆರಿಕೋಟ್ ಸೀರೆಯನ್ನು ಬಳಸೋದ್ರಿಂದ ಆ ದುಪ್ಪಡಿಯನ್ನು ನಾವು ಬಳಸ್ಬೋದು. ಈ ಥರ ದುಪ್ಪಡಿ ಮಾಡಬಹುದು. ಮೆಷನ್ ಇದ್ರೆ ಮೆಷನ್ನಲ್ಲಿ ಹೊಲಿಬಹುದು, ಇಲ್ದಿದ್ರೆ ಕೈಯಲ್ಲಾರು ಸೂಜಿ ದಾರ ತಗೊಂಡು ಹೊಲಿಬಹುದು. ಈ ಥರ ಮಾಡಬಹುದು. ಹೊದೆಯೋಕ್ಕೂ ಬರುತ್ತೆ, ಹಾಸಕ್ಕೂ ಬರುತ್ತೆ ಇದು. ಈಗ ಇದನ್ನ ದನಗಳಿಗೆ ಕಟ್ಟುವಂತ ಹಗ್ಗ ಅಂತ, ದಾಂಬು ಅಂತಲೂ ಕೂಡ ಹೇಳ್ತಾರೆ, ಅದನ್ನು ಮಾಡ್ಬೋದು. ಬೇಡದ ಸೀರೆಯನ್ನ ದಾರದ ರೀತಿ ಕಟ್ ಮಾಡ್ಕೊಳ್ಳೋದು, ಅಂದ್ರೆ ಬೇಡದೇ ಇರೋ ಸೀರೆಯನ್ನ ಈ ರೀತಿ ಕಟ್ ಮಾಡಿಕೊಂಡು ಹಗ್ಗದ ಥರ ಮಾಡ್ಕೊಳ್ಳೋದು. ಆಮೇಲೆ ಇದು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮಾಡಿಕೊಂಡು ಹೀಗೆ ಚೆನ್ನಾಗಿ ಅದನ್ನ ತಿರುಗಿಸ್ಬೇಕು. ಗಟ್ಟಿಯಾಗಿ ಸುತ್ತೋದು, ಗಟ್ಟಿಯಾಗಿ ಹಗ್ಗ ಆಗೋ ಥರ ಹೀಗೆ ಸುತ್ತೋದು. ಇದು ಬೇಡದ ಸೀರೆಯನ್ನ ಬಳಸಿ ಮಾಡುವಂತ ಹಗ್ಗ. ಬಹಳ ಗಟ್ಟಿ ಬರ್ತದೆ, ಬೇಗ ಹಾಳಾಗೋದಿಲ್ಲ. ಕಟ್ಟುವಂತ ಸುಮಾರು ಸಾಧನಗಳಿಗೆ ಇದನ್ನ ಬಳಸ್ಬೋದು. ಈಗ ಇದೊಂದು ಗಟ್ಟಿ ಹಗ್ಗ ಆಯ್ತು. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಳ್ಬಹುದು. ದನಗಳ ಕುತ್ತಿಗೆಗೆ ಗಂಟೆ ಕಟ್ಟೋದಕ್ಕೆ, ಆಮೇಲೆ ಅವರನ್ನ ಕೊಟ್ಟಿಗೆಲ್ ಕಟ್ಟೋದಕ್ಕೆ ಎಲ್ಲ ಇದನ್ನ ಬಳಸ್ಬೋದು. ಹಾಲು ಹಿಂಡಬೇಕಾದ್ರೆ ಕಾಲಿಗೆ ಕಟ್ಕೊಳ್ಳಬಹುದು, ಆಕಳಿಗೆ ಅಥವಾ ಎಮ್ಮೆಗೆ. ಬೇಡದೆ ಇರುವಂತ, ಅಂದ್ರೆ ಬಳಸಿ ಬಿಟ್ಟಂತ ಸೀರೆಯಿಂದ ಕಾಲ್ ಒರೆಸುವ ಮ್ಯಾಟ್ ಅನ್ನ ಮಾಡ್ಬೋದು. ಅದಕ್ಕೆ ಹೀಗೆ ಹಗ್ಗದ ತರ ಸೀರೆಯನ್ನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ನೇಯ್ಬೇಕು. ಮೊದಲಿಗೆ ನಮಗೆ ಮ್ಯಾಟ್ ಎಷ್ಟು ದೊಡ್ಡ ಬೇಕು ಅನ್ನೋದ್ರ ಮೇಲೆ ಸುಮಾರು ಉದ್ದಕ್ಕೆ ಇದನ್ನ ನೇಯ್ಕೋಬೇಕು. ಬೇರೆ ಬೇರೆ ರೀತಿಯಲ್ಲೂ ಕೂಡ ನೇಯ್ಗೆಯನ್ನ ಮಾಡ್ಬೋದು. ಕ್ರೋಶ ಕಡ್ಡಿಯಿಂದ, ಇನ್ನು ಬೇರೆ ಬೇರೆ ಸಾಧನಗಳಿಂದ. ಇದು ಹೆಚ್ಚು ಬಾಳಿಕೆ ಬರುತ್ತೆ ಮತ್ತು ಗಟ್ಟಿಯಾಗಿರುತ್ತೆ. ಬಹಳ ದಿನ ಬಾಳಿಕೆಗೆ ಬರುವಂತ ಒಂದು ಉತ್ತಮವಾದ ಮ್ಯಾಟ್ ರೆಡಿ ಆಗ್ತದೆ. ಯಾಕೆಂದ್ರೆ ಇದು ಹರಿಯೋದಿಲ್ಲ. ಕಾಟನ್ ಆದ್ರೆ ಬೇಗ ಹರಿದೋಗತ್ತೆ. ಟೇರಿಕೋಟ್ ಅಂದ್ರೆ ನೈಲಾನ್ ಬಟ್ಟೆ ಹರಿಯೋದಿಲ್ಲ. ಆದ್ರಿಂದ ಇದು ಬಹಳ ದಿನ ಬಾಳಿಕೆಗೆ ಬರುತ್ತೆ, ತೊಳಿಬಹುದು, ಒಳ್ಳೆ ಉಪಯೋಗವನ್ನ ಮಾಡಬಹುದು. ಈಗ ಮ್ಯಾಟಿಗೆ ಬೇಕಾದಂತ ನೇಯ್ಗೆ ರೆಡಿಯಾಗಿದೆ. ಅದನ್ನ ಈ ರೀತಿಯಾಗಿ ಮಾಡೋದು. ಆರಂಭದಲ್ಲಿ ಹೀಗೆ ನಮ್ಗೆ ಯಾವ ಆಕೃತಿಲಿ ಬೇಕು ಆ ರೀತಿಯಾಗಿ ಸುತ್ಕೊಳ್ಳೋದು. ಅಂದ್ರೆ ಗೋಲ ಬೇಕಾದ್ರೆ ಗೋಲ, ಅಥವಾ ಮೊಟ್ಟೆ ಆಕಾರ ಅಂತ ಹೇಳ್ತೀವಲ್ಲ, ಹಾಗ್ಬೇಕಿದ್ರೆ ಹಾಗ್ಬೇಕಾದ್ರೂ ಮಾಡ್ಬೋದು. ಇದನ್ನ ಮಧ್ಯೆ ಮಧ್ಯೆ ಕಟ್ಟೋದಕ್ಕೆ
ಅದೇ ಸೀರೆ ದಾರವನ್ನು ನಾವು ಬಳಸಬಹುದು. ಮಧ್ಯೆ ಮಧ್ಯೆ ಇದೇ ದಾರದಿಂದ ಕಟ್ಟಬೇಕು. ಹಲವಾರು ರೀತಿಯ ಮ್ಯಾಟ್ಗಳನ್ನ ಮಾಡಬಹುದು. ಕಟ್ಟು ಈ ರೀತಿಯಾಗಿ ಮ್ಯಾಟನ್ನು ಮಾಡಬಹುದು. ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ನಾವು ಮಾಡ್ಕೋಬಹುದು. ಸೀರೆಯನ್ನ ಹೆಚ್ಚೆಚ್ಚು ತೆಗೆದುಕೊಂಡ್ರೆ ಆಯ್ತು. ಇನ್ನು ತೋಟದಲ್ಲಿರುವಂತಹ ಬಾಳೆ ಗಿಡವನ್ನ ರಕ್ಷಣೆ ಮಾಡೋದಕ್ಕೆ, ಅಂದ್ರೆ ಹಂದಿ, ಮುಳ್ಳುಹಂದಿ ಇವುಗಳ ಕಾಟದಿಂದ ನಾವೀಗ ಬಾಳೆ ಮರವನ್ನ ರಕ್ಷಣೆ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ಈ ಬಿಟ್ಟ ಸೀರೆಯನ್ನ, ಬಳಸಿ ಬಿಟ್ಟಂತ ಸೀರೆಯನ್ನ ಬಾಳೆ ಮರಕ್ಕೆ ಈ ರೀತಿಯಾಗಿ ಕಟ್ಟೋದ್ರಿಂದ ಹಂದಿಯಿಂದ ಇದನ್ನ ರಕ್ಷಣೆ ಮಾಡ್ಕೋಬಹುದು. ನಾವು ನಮ್ಮ ತೋಟದಲ್ಲಿ ಸುಮಾರು ಆ ರೀತಿಯಾಗಿ ಮಾಡಿದ್ದೇವೆ. ಅದರಿಂದ ಹಂದಿಗಳು ಬಾಳೆ ಗಿಡವನ್ನ, ಬಾಳೆ ಮರವನ್ನ ತಿನ್ನೋದು ಕಡಿಮೆ ಆಗಿದೆ. ಈ ರೀತಿಯಾಗಿ ಸುಮಾರು ಬಾಳೆ ಮರಕ್ಕೆ ಸೀರೆಯನ್ನ ಸುತ್ತಿದ್ದೇವೆ. ಇನ್ನು ಹಂದಿಯಿಂದ ರಕ್ಷಣೆ ಮಾಡಿಕೊಂಡಂತ ಬಾಳೆ ಮರಕ್ಕೆ ಕೊನೆ ಬಂದಾಗ ಅದನ್ನು ಮಂಗ ಮತ್ತೆ ಇಡೋದಿಲ್ಲ ಬಾಳೆ ಕೊನೆಯನ್ನ. ಆವಾಗಲೂ ಕೂಡ ಒಂದು ಬಿಟ್ಟಂತ ಸೀರೆಯಿಂದ ಈ ರೀತಿಯಾಗಿ ಚೀಲವನ್ನ ಹೊದ್ಕೊಳ್ಳೋದು. ಆ ಚೀಲವನ್ನ ಹೊದ್ಕೊಂಡು ಅದನ್ನ ಈ ಬಾಳೆ ಕೊನೆಗೆ ಹಾಕೋದ್ರಿಂದ ಮಂಗಗಳಿಂದ ರಕ್ಷಣೆ ಮಾಡ್ಬೋದು. ಒಂದೊಂದು ಸಾರಿ ಒಂದೇ ಪದರದಲ್ಲಿ ಸೀರೆನ ಚೀಲವಾಗಿ ಹೊದ್ರೆ ಅದನ್ನ ಮಂಗ ತಿನ್ನತ್ತೆ. 2 ಪದರ ಮಾಡ್ಕೊಂಡಾಗ ಮಂಗ ಅದನ್ನ ತಿನ್ನೋದಿಲ್ಲ. ನಾವು ಸಾಕಷ್ಟು ಬಾಳೆ ಕೊನೆಗೆ ಇದನ್ನ ಹಾಕಿ ಬಾಳೆ ಕೊನೆಯನ್ನ ರಕ್ಷಣೆ ಮಾಡಿದ್ದೇವೆ. ಈ ರೀತಿ ಹಾಕ್ಬೋದು. ಈ ರೀತಿ ಚೀಲವನ್ನ ಹೊದ್ಕೊಂಡು ಕೊನೆಗೆ ಕಟ್ಟೋದ್ರಿಂದ ಸಾಧಾರಣವಾಗಿ ಮಂಗ ಬರೋದಿಲ್ಲ. ಕೆಳಗಡೆ ಒಂದು ಕಟ್ಟೋದು ಹೀಗೆ, ಆಮೇಲೆ ಮೇಲ್ಗಡೆ ಒಂದು ದಾರದಲ್ಲಿ ಕಟ್ಟೋದು. ಈ ರೀತಿಯಾಗಿ ಬೇಡದ ಸೀರೆಯನ್ನ ಹೀಗೆ ಉಪಯೋಗ ಮಾಡ್ಬೋದು. ಆಮೇಲೆ ಬೇಡದೇ ಇರುವಂತ ಸೀರೆಯನ್ನ ಈ ರೀತಿ ತೋಟದ ಕಾಲಿಗೆಗೆ ಹಾಕೋದ್ರಿಂದ ಒಂದು ಕಳೆ ಬರೋದು ಕಡಿಮೆ ಆಗುತ್ತೆ, ಹಾಗೆ ಕಾಲಿಗೆಯ ಮಣ್ಣಿನ ಸವಕಳಿ ಕೂಡ ಕಡಿಮೆ ಆಗುತ್ತೆ. ಸುಮಾರು ತೋಟಗಳಲ್ಲಿ ಉತ್ತಮ ಕೃಷಿಕರು ಕೂಡ ಇದನ್ನ ಹಾಕಿ ಅದರ ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ. ಬೇಡದ ಸೀರೆಯನ್ನ ಈ ರೀತಿಯಾಗಿ ಕೂಡ ಪ್ರಯೋಜನವನ್ನ ಪಡ್ಕೋಬಹುದು. ಇನ್ನು ಯಾವುದೇ ರೀತಿಯ ಬಳ್ಳಿಗಳನ್ನ ಗೂಟಕ್ಕೆ, ಅಂದ್ರೆ ಈಗ ಉದಾಹರಣೆಗೆ ವೆನಿಲ್ಲಾ, ಈ ಬಳ್ಳಿಯನ್ನ ಈ ಗೂಟಕ್ಕೆ ಆಧಾರವಾಗಿಡೋದಕ್ಕೆ ಈ ರೀತಿಯಾಗಿ ಕಟ್ಟಬಹುದು. ಹೀಗೆ ಕಟ್ಟೋದು. ಹಾಗೆ ಮಧ್ಯದಲ್ಲೂ ಕೂಡ ಗೂಟಕ್ಕೆ ಮತ್ತು ಬಳ್ಳಿಗೆ ಈ ಬೇಡದ ಸೀರೆಯ ದಾರದಿಂದ ಕಟ್ಬೋದು. ಈ ರೀತಿ ಕಟ್ಟೋದ್ರಿಂದ ಬಳ್ಳಿ ನೆಲಕ್ಕೆ ಕುಸಿದು ಬಿಡೋದಿಲ್ಲ, ಮತ್ತೆ ಈ ಬಳ್ಳಿ ತುಂಬಾ ಗಟ್ಟಿಯಾಗಿರ್ತದೆ. ಟೇರಿಕೋಟ್ ಸೀರೆಯ ಬಳ್ಳಿ ಬೇಗ ಲಡ್ಡಾಗಿ ಹರಿದೋಗೋದಿಲ್ಲ. ಈಗ ನಮ್ಮ ಹಳ್ಳಿಯಲ್ಲಿ ನಾವು ಏನನ್ನು ಬೆಳೆದ್ರೂ ಕೂಡ ಅದನ್ನ ರಕ್ಷಣೆ ಮಾಡ್ಕೊಳ್ಳೋದೇ ದೊಡ್ಡ ಕೆಲಸ ಆಗಿದೆ. ಆದ್ರಿಂದ ಈ ಅನಾನಸಿಗೂ ಕೂಡ ಈ ರೀತಿಯಾಗಿ ಬಟ್ಟೆನ ಕಟ್ಟೋದ್ರಿಂದ ಅದನ್ನ ಪ್ರಾಣಿಗಳು ತಿನ್ನೋದಿಲ್ಲ, ಪ್ರಾಣಿಗಳಿಂದ ರಕ್ಷಣೆಯನ್ನು ಮಾಡ್ಕೋಬಹುದು. ಇನ್ನು ನಾವು ಬೆಳೆದಂಥ ಹಿತ್ತಲುಗಳನ್ನು ಕೂಡ, ತರಕಾರಿ ಸೊಪ್ಪುಗಳನ್ನು ರಕ್ಷಣೆ ಮಾಡ್ಕೊಳ್ಳೋದು ಕಷ್ಟ ಆಗಿರುವಂತಹ ಸಂದರ್ಭದಲ್ಲಿ ನಾವು ನೆಟ್ಟಂಥ ಗಿಡಗಳಿಗೆ ಸುತ್ತಲೂ ಈ ರೀತಿ ಬೇಲಿಯ ಹಾಗೆ ಸುಲಭವಾಗಿ ಕಟ್ಕೋಬಹುದು. ಬೇಲಿ ಕಟ್ಟೋದು ನಮಗೆ ಹೆಂಗಸರಿಗೆ ಸ್ವಲ್ಪ ಕಷ್ಟ ಸಾಧ್ಯ, ಆದರೂ ಆ ಬೇಲಿಯನ್ನು ದಾಟಿ ಪ್ರಾಣಿಗಳು ಬರ್ತವೆ. ಈ ಸೀರೆಯನ್ನು ಕಟ್ಟೋದ್ರಿಂದ ಪ್ರಾಣಿಗಳು ಬಾಧೆ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂದರೆ ನಾವು ಮಾಡಿದ್ವಿ ಮೆಣಸಿನ ಗಿಡವನ್ನು, ಮಂಗಗಳು ಒಂದ್ಸಾರಿ ಪೂರ್ಣ ತಿಂದ್ಬಿಟ್ವು. ಆಮೇಲೆ ಈ ರೀತಿಯಾಗಿ ಸೀರೆಯನ್ನು ಕಟ್ಟಿರೋದ್ರಿಂದ ಈಗ ರಕ್ಷಣೆಯಾಗಿದೆ. ಹೀಗೆ ಸುತ್ತಲೂ ಸೀರೆಯನ್ನು ಕಟ್ಟೋದ್ರಿಂದ ನಮ್ಮ ಹಿತ್ತಲನ್ನು ನಾವು ರಕ್ಷಣೆ ಮಾಡ್ಕೋಬೋದು. ಇನ್ನು ಸಪ್ರೇಟಾಗಿ
ಬದನೆಕಾಯಿ, ಆಮೇಲೆ ಟೊಮೆಟೊ, ಇವುಗಳಿಗೂ ಕೂಡ ಬೇರೆ ಬೇರೆಯಾಗಿ ಸಪ್ರೇಟಾಗಿ ಈ ರೀತಿ ಕಟ್ಬೋದು. ಅದರಿಂದನೂ ಕೂಡ ಮಂಗಗಳಿಂದ ನಾವು ರಕ್ಷಣೆಯನ್ನು ಪಡಿತೇವೆ. ಸ್ವಲ್ಪನಾದರೂ ನಾವು ಬೆಳೆದಂಥ ತರಕಾರಿಗಳನ್ನು ಉಳಿಸ್ಕೋಬೋದು. ಇನ್ನು ನಾವು ಬೆಳೆದಂಥ ಹಿತ್ತಲಿನ ಮಧ್ಯದಲ್ಲಿ ಕಳೆಗಳು ತುಂಬ ಬರ್ತವೆ. ಆ ಕಳೆಯನ್ನು ಕಂಟ್ರೋಲ್ ಮಾಡೋದಕ್ಕೆ, ಅಂದರೆ ಕಳೆಗಳು ಬರದ ಹಾಗೆ ಮಾಡೋದಕ್ಕೆ ಈ ರೀತಿಯಾಗಿ ಬೇಡದ ಸೀರೆಗಳನ್ನು ಹಾಸೋದ್ರಿಂದ ಕಳೆ ಕಡಿಮೆ ಆಗುತ್ತೆ ಮತ್ತು ಮಣ್ಣಿನ ಸವಕಳಿನೂ ಕೂಡ ಕಡಿಮೆ ಆಗುತ್ತೆ. ನೋಡಿ, ಬೇಡದ ಸೀರೆಗಳಿಂದ ಹಲವಾರು ರೀತಿಯ ಪ್ರಯೋಜನಗಳನ್ನು ಪಡ್ಕೋಬೋದು. ಹೀಗೆ ಬಳಸಿ ಬಿಟ್ಟಂತಹ ಟೆರಿಕೋಟ್ ಸೀರೆಯಿಂದ ಬ್ಯಾಗು, ಪರ್ಸು, ಚೀಲ ಇವುಗಳನ್ನು ಮಾಡ್ಬೋದು. ಆದ್ಮೇಲೆ ನಮ್ಮ ನಿತ್ಯದ ಕಾರ್ಯ ಚಟುವಟಿಕೆಗಳೊಂದಿಗೆ ಹೀಗೆ ಮರುಬಳಕೆ ಮಾಡಬಹುದಾದ ಸಾಮಗ್ರಿಗಳನ್ನು ಬಳಸಿ ಪುನರ್ ಬಳಕೆಯನ್ನು ಮಾಡ್ತಾ ಇನ್ನಷ್ಟು ಕ್ರಿಯಾಶೀಲರಾಗಿ ಉತ್ಸಾಹದಿಂದ ಬದುಕಯಾನದಲ್ಲಿ ಸಾಗೋಣ ಅಂತ ಹೇಳ್ತಾ ಪ್ರೀತಿಯ ನಮಸ್ಕಾರ.